ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮುದ್ದೆ ಮುರಿತಿದ್ದಾರೆ ನಟ ದರ್ಶನ್. ಬಟ್ ಜೈಲಲ್ಲಿದ್ರೂ ಕೂಡ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅವ್ರು ಕೇಳಿರುವಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕೋರ್ಟ್ಗೊಂದು ಅರ್ಜಿ ಸಲ್ಲಿಕೆ ಮಾಡಿದ್ರು. ನಿರಂತರವಾಗಿ ವಿಚಾರಣೆ ಮಾಡಿರುವಂತಹ ಕೋರ್ಟ್ ಇವತ್ತಿಗೆ ಅಂತಿಮ ತೀರ್ಪನ್ನ ಪ್ರಕಟ ಕೂಡ ಮಾಡಲಿದೆ. ಅಲ್ಲಿಗೆ ನಿಜಕ್ಕೂ ಸೌಲಭ್ಯಗಳು ಸಿಗುತ್ತಾ ಅಥವಾ ಸೌಲಭ್ಯಗಳಿಂದಲೇ ವಂಚಿತ ಆಗ್ಬಿಡ್ತಾರಾ ನಟ ದರ್ಶನ್ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಜೈಲಧಿಕಾರಿಗಳ ವಿರುದ್ಧ ಕೋರ್ಟ್ ಆದೇಶ ಉಲ್ಲಂಘನೆಯ ಆರೋಪ ಮಾಡಿ ಒಂದು ಅರ್ಜಿ ಸಲ್ಲಿಕೆ ಮಾಡಿದ್ರು. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ನಿಂದ ಆದೇಶ ಹೊರಬೀಳಲಿದೆ. ದರ್ಶನ್ಗೆ ಹೆಚ್ಚುವರಿ ದಿಂಬು ಹಾಸಿಗೆ ಕೊಡುವ ಬಗ್ಗೆ ಆದೇಶ ನೀಡಲಿದೆ ಕೋರ್ಟ್. ಜೈಲಧಿಕಾರಿಗಳ ವಿರುದ್ಧ ಹಲವು ಆರೋಪಗಳನ್ನು ಕೂಡ ದರ್ಶನ್ ಪರ ವಕೀಲರು ಮಾಡಿದ್ರು. 1 ತಿಂಗಳಿನಿಂದ ಕ್ವಾರಂಟೈನ್ ಬ್ಯಾರೆಕ್ನಲ್ಲೇ ಇಡಲಾಗಿದೆ. ಕೋರ್ಟ್ ಆದೇಶ ಇದ್ರೂ ಕೂಡ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕೊಡ್ತಾ ಇಲ್ಲ. ದರ್ಶನ್ ಮುಂದೆ 24 ಗಂಟೆ ಕ್ಯಾಮೆರಾ ಅಳವಡಿಸಲಾಗಿದೆ. ಜೈಲಲ್ಲಿ ದರ್ಶನ್ಗೆ ಸ್ವಾತಂತ್ರ್ಯವೇ ಇಲ್ಲ ಅಂತ ದರ್ಶನ್ ಪರ ವಕೀಲರು ಸಾಲು ಆರೋಪಗಳನ್ನು ಮಾಡಿದ್ದಾರೆ. ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಿ ಕೋರ್ಟ್ ಇವತ್ತಿಗೆ ತೀರ್ಪನ್ನು ಕಾಯ್ದಿರಿಸಿದೆ.